ನನ್ನ ಹೆಸರು ಕಾವ್ಯ ಅಂತ. ಸೊ ನಮ್ಮಮ್ಮನಿಗೆ ಸ್ವಲ್ಪ ಗರ್ಭಕೋಶದ ಪ್ರಾಬ್ಲಮ್ಸ್ ಇತ್ತು. ಸೊ ಗೊತ್ತಿರೋ ಪರಿಚಯ ಒಬ್ರು ಲೈಕ್ ಡಾಕ್ಟರ್ ಉತ್ತರಾ ಮ್ಯಾಮ್ನ ಕನ್ಸಲ್ಟ್ ಮಾಡಿ ಅಂತ ರೆಫರ್ ಮಾಡಿದ್ರು. ಸೊ ಲೈಕ್ ನಮಗೆ ಬರೋವಾಗ ತುಂಬ ಥಾಟ್ಸ್ ಇತ್ತು, ಲೈಕ್ ಹೆಂಗಿರುತ್ತೆ ಬಿಕಾಸ್ ಇದು ಹೊಸ ಹಾಸ್ಪಿಟಲ್ ಫಾರ್ ಅಸ್. ಸೊ ಲೈಕ್ ನಮಗೆ ನೆಕ್ಸ್ಟ್ ಒಪಿನಿಯನ್ ಇತ್ತು, ಏನಪ್ಪ ಮಾಡೋದು. ಲೈಕ್ ವಿ ಆರ್ ನಾಟ್ ಲೈಕ್ ಕಂಪ್ಲೀಟ್ಲಿ ಏನು ಹೇಳ್ತಾರೆ ಇದಾಗಿರಲಿಲ್ಲ, ಕಾನ್ಫಿಡೆಂಟ್ ಆಗಿರಲಿಲ್ಲ ಲೈಕ್ ಅಬೌಟ್ ದ ಡಾಕ್ಟರ್, ಅಬೌಟ್ ದ ಲೈಕ್ ಹಾಸ್ಪಿಟಲ್. ಸೊ ನಮಗೆ ಒಂದು ಸೆಕೆಂಡ್ ಥಾಟ್ ಅನ್ನೋದಿತ್ತು. ಬಟ್ ಆಫ್ಟರ್ ಮೀಟಿಂಗ್ ಉತ್ತರಾ ಮ್ಯಾಮ್ ಲೈಕ್ ನಮಗೆ ಫುಲ್ ಕಂಪ್ಲೀಟ್ ಅವರು ಫುಲ್ ಜಂಟಲ್, ಅವ್ರದ್ದು ಏನು ಹೇಳ್ತಾರೆ ಜಂಟಲ್ ಆಗಿ ಮಾತಾಡೋದಿರ್ಬೋದು, ಮತ್ತು ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು. ಡಾಕ್ಟರ್ ಅಂತಾನೆ ಅನಿಸಿಲ್ಲ, ಏನೋ ನಾವು ಏನು ಯಾವುದೋ ಕನ್ಸಲ್ಟೆನ್ಸಿಲಿ ಇದ್ದೀವಿ, ಯಾರೋ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ನಮಗೆ ಅನ್ನೋ ಥರ ಅನಿಸ್ತು. ಬಟ್ ಆಪ್ರೇಷನ್ ಬಗ್ಗೆ ಯಾವಾಗಲೂ ಸೆಕೆಂಡ್ ಥಾಟ್ ಇತ್ತು, ಲೈಕ್ ಮಾಡಿಸ್ಬೇಕಾ ಇಲ್ಲ ಏನಾದರೂ ಮೆಡಿಸಿನ್ಸ್ ಅಲ್ಲೇ ಮಾಡ್ಬೋದಾ ಅಂತ. ಬಟ್ ಅವ್ರಿಗೆ ನಮ್ಗೆ ಕಂಪ್ಲೀಟಾಗಿ ಹೇಳಿದ್ರು, ಲೈಕ್ ಮೆಡಿಸಿನ್ಸ್ ಕೊಟ್ಟರೆ ಏನು ಆಗುತ್ತೆ, ಲೈಕ್ ಆಪ್ರೇಷನ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಬರುತ್ತೆ. ಲೈಕ್ ಆಲ್ಮೋಸ್ಟ್ ಲೈಕ್ 2 hours ಕೂತ್ಕೊಂಡು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಸೊ ಯಾವುದು ಪ್ರೆಷರೈಸ್ ಮಾಡಿಲ್ಲ, ಇಲ್ಲ ಅವ್ರ ಒಪಿನಿಯನ್ನ ನಮ್ಮ ಮೇಲೆ ಹಾಕಕ್ಕೆ ಟ್ರೈ ಮಾಡಿಲ್ಲ. ಸೊ ಶಿ ಗೇವ್ ಅಸ್ ಆಪ್ಷನ್, ಲೈಕ್ ನೀವೇನು ಮಾಡಬೇಕು ಅಂತ ಇದ್ದೀರಾ. ಸೊ ಅವ್ರ ಪ್ರಾಸೆಸ್ ಬಗ್ಗೆ ಹೇಳಿದ್ರು, ನಮಗೆ ಡಿಸಿಷನ್ ಮೇಕಿಂಗ್ ಬಿಟ್ಟರು. ಸೊ ಅದಾದಮೇಲೆ ಬೆಳಗ್ಗೆನೇ ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ನಮಗೆ ವೇಟಿಂಗ್ ಟೈಮ್ ಇರಲಿಲ್ಲ. ಯೂಶಲಿ ಹಾಸ್ಪಿಟಲ್ಸಲ್ಲಿ ಏನಾಗುತ್ತೆ ಅಂದರೆ ವೇಟಿಂಗ್ ಟೈಮ್ ತುಂಬ ಜಾಸ್ತಿ ಇರುತ್ತೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಅವಾಗ ಮಾಡ್ತೀವಿ, ಇವಾಗ ಮಾಡಿ. ಸಂಡೇ ಮಾರ್ನಿಂಗೇ ಬಂದುಬಿಟ್ಟು ಲೈಕ್ ನಮಗೆ ಸರ್ಜರಿ ಮುಗಿಸ್ಕೊಡ್ತಾರೆ. ಗೊತ್ತೇ ಆಗಿಲ್ಲ ಹೆಂಗಾಯಿತು ಅಂತ. ಲೈಕ್ ವಿತಿನ್ 2 hours ಸರ್ಜರಿ ಸಕ್ಸಸ್ಫುಲ್ ಅಂತ ಕರೆದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅದು ಹೇಳಿದ್ರು. ಆಮೇಲೆ ಸರ್ಜರಿ ಮಾಡಿದ್ಮೇಲೂ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರು. ದೋ ಇಟ್ ಇಸ್ ವೀಕೆಂಡ್. ಅವರು ನನಗೆ ಹೆಂಗೆ ಅಂದರೆ, ನೀವು ಪರ್ಸ್ನಲ್ ಆಗಿ ನಾವು ಕಾಲ್ ಮಾಡಿ, ನಿಮಗೆ ಬೇರೆದು ಲೈಕ್ ಬೇರೆಯವ್ರ ಹತ್ರ ಮಾತಾಡೋಕೆ ಕಂಫರ್ಟಬಲ್ ಇಲ್ಲ ಅಂದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ನಾನೇ ಬರ್ತೀನಿ ಅಂತ ಹೇಳಿ. ವೀಕೆಂಡ್ ಇದ್ರೂ ಕೂಡ 2 ಟೈಮು ಬಂದ್ಬಿಟ್ಟು ಬೆಳಗ್ಗೆನೂ ಅವರು ಮಾತಾಡಿಸ್ಕೊಂಡು, ಸಂಜೆನೂ ಮಾತಾಡಿಸ್ಕೊಂಡು, ಲೈಕ್ ಓವರ್ ಆಲ್ ಥ್ರೂ ಔಟ್ ದ ಪ್ರೊಸೆಸ್ ಲೈಕ್ ಹೆಂಗೆ ಅಂದರೆ ನಾವೆಲ್ಲೋ ಹಾಸ್ಪಿಟಲಲ್ಲಿ ಇಲ್ಲ, ಎಲ್ಲೋ ಗೊತ್ತಿರೋವ್ರ ಹತ್ರ ಏನೋ ಇದ್ದೀವಿ ಅನ್ನೋ ಥರ ಫುಲ್ ಕಂಫರ್ಟ್ ಫೀಲ್ ಮಾಡಿಸಿದ್ರು. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಡಾಕ್ಟರ್ ಉತ್ತರಾ ಮ್ಯಾಮ್. ಇಫ್ ಐ ಸೇ ಥ್ಯಾಂಕ್, ಅದು ತುಂಬ ಚಿಕ್ಕ ಪದ ಆಗುತ್ತೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, the hospital and Dr. Uttara ma'am. You know, I refer people if they have any kind of issues, so I'll refer the hospital. So you can come without next thought.